ನಮಸ್ಕಾರ, ಎಂಜೆ ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವವರಿಗೆ ವಿಜಯಪುರ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಪ್ರದೀಪ್ ತಳಕೇರಿ ಅವರ ನೇತೃತ್ವದ ತಂಡ ಸಾರ್ವಜನಿಕವಾಗಿ ಮದ್ಯ ಸೇವಿಸುತ್ತಿದ್ದವರ ವಿರುದ್ಧ ಕಠಿಣ ಕಾರ್ಯಾಚರಣೆ ನಡೆಸಿದೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಉದ್ದೇಶದಿಂದ ಗಾಂಧಿ ಚೌಕ್ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತು ಮದ್ಯಪಾನ ಮಾಡುತ್ತಿದ್ದವರನ್ನು ತರಾಟೆಗೆ ತೆಗೆದುಕೊಂಡ ಪೊಲೀಸರು, ನಿಮ್ಮ ಮನೆಗಳಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಎಂಬ ಅರಿವಿಲ್ಲವೇ ಎಂದು ಪ್ರಶ್ನಿಸಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವುದರಿಂದ ಜನರಿಗೆ ತೊಂದರೆಯಾಗುತ್ತದೆ. ಅಷ್ಟೇ ಅಲ್ಲದೆ ಅನಗತ್ಯ ಜಗಳಗಳು ಮತ್ತು ಅಹಿತಕರ ಘಟನೆಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಪೊಲೀಸರು ಎಚ್ಚರಿಸಿದ್ದಾರೆ. ಪದೇ ಪದೇ ಕಾನೂನು ಉಲ್ಲಂಘನೆ ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಐ ಪ್ರದೀಪ್ ತಳಕೇರಿ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸರ ಈ ಕಾರ್ಯಾಚರಣೆ ಸಾರ್ವಜನಿಕರಲ್ಲಿ ಶ್ಲಾಘನೆಗೆ ಪಾತ್ರವಾಗಿದೆ. ಇನ್ನು ಮುಂದಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವವರು ಎಚ್ಚೆತ್ತುಕೊಳ್ಳಬೇಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ಎಚ್ಚರವಹಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಸುದ್ದಿಗಳಿಗಾಗಿ ನೋಡುತ್ತಿರಿ ಎಂಜೆ ನ್ಯೂಸ್. ಏನಪ್ಪ ಯಜಮಾನ, ಏನ್ ನಿನ್ನ ಹೆಸರು? ನಿನಗೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ಇಷ್ಟು ವಯಸ್ಸಾಗಿದೆ, ನಿನಗೆ ಹ್ಯಾಂಡಿಕ್ಯಾಪ್ಟ್ ಇದೆಯಾ? ಎಲ್ಲಿ ಬೇಕಾದಲ್ಲಿ ಕೂತು ಕುಡಿದ್ರ ನಿನಗಾದ್ರೂ ಮರ್ಯಾದೆ ಇರ್ತದ? ಇರ್ತದ? ಮತ್ತೆ ಗೊತ್ತಿದ್ದು ಮತ್ತೆ ಯಾಕೆ ಮಾಡ್ತೀಯ ನೀನು? ಒಂದ್ ದಿವ್ಸ ಅಲ್ಲಪ್ಪ, ಇಷ್ಟು ಅಲ್ಲಿ ಕತ್ಲ ಕೊಡು ಏನಾರಾದ್ರೆ ಯಾರು ಜವಾಬ್ದಾರು? ನಿಮ್ ಮನ್ಯಾಗ ನಿಮ್ಮ ಹೆಂಡ್ರು ಮಕ್ಕಳು ಅವ್ರ ಏನ್ ಉತ್ತರ ಏನ್ ಕೊಡ್ತೀಯ ನೀನು? ತಪ್ಪಾಗೈತೆ ಅಂದ್ರೆ ಏನ್ ಮಾಡ್ತೀಯ ನೀನು? ಎಷ್ಟ್ ಸರ ಮಾಡತ್ತೀವಿ, ಗಾಂಧಿ ಚೌಕದವ್ರು ಕಂಟಿನ್ಯೂ ಮಾಡತ್ತೀವಿಲ್ಲ, ಎಲ್ಲಾ ಕಡೆ ನೋಡ್ತೀರಿ, ನ್ಯೂಸ್ನ್ಯಾಗ ನೋಡ್ತೀರಿ. ಮತ್ ನೀವು ಅಷ್ಟೆಲ್ಲ ಆದ್ರೂ ಏನು ಭಯನ ಇಲ್ಲ? ಮತ್ತೆ ನೀವು ಎಲ್ಲಿ ಬೇಕಾದಲ್ಲಿ ಕುಡಿತೀರಿ ನೀವು? ಈ ವಯಸ್ಸಿನಾಗ ಇದು ಬೇಕಾ ಯಜಮಾನ? ಅದು ಎಲ್ಲಿ ಬೇಕಾದಲ್ಲಿ ಕುಡಿದು ಆ ಸಾರ್ವಜನಿಕ ತೊಂದರೆ ಆಗ್ತೈತೆ ಅನ್ನೋದು ಒಂದು ಖಬರ ಬೇಕಲ್ಲ? ಜನರು ತೊಂದರೆ ಆಗ್ತೈತಿ ಇಲ್ಲದ್ರಿಂದ ಆಗ್ತೈತಿ. ಮತ್ ಅದು ಗೊತ್ತಿದ್ರು ಮಾಡ್ತಿರಲ್ಲ ಮತ್ತೆ ನಿಮಗ ಏನೇನು ಮುಂದೆ ಅಲ್ಲಿ ನಿಮ್ಗೆ ಎಷ್ಟು ಸರ ಹೇಳ್ಬೇಕು, ಎಷ್ಟು ಸರ ನಿಮ್ಗೆ ಎಚ್ಚರಿಕೆ ಕೊಡ್ಬೇಕು? ಇನ್ಮ್ಯಾಗ ಕಾನೂನು ರೀತಿ ಕ್ರಮ ತಗೋತೀವಿ ನಾವೆಲ್ಲ. ನಿಮ್ಮ ಮನ್ಯಾಗ ನಿಮ್ ಸಂಬಂಧ ನಿಮ್ಮ ಹೆಂಡ್ರು ನಿಮ್ ಮಕ್ಕಳು ಇರ್ತಾರ, ಸ್ವಲ್ಪ ಖಬರ್ ಇರಲ್ಲ ನಿಮ್ಗೆಲ್ಲ. ಯಾರ ಕುಡಿದ್ ನಿಷೇಧ ಬಂದ್ ಜಗಳ ಏನಾರ ಜೀವಕ್ಕೆ ಹೆಚ್ಚ ಕಡಿಮೆ ಆದ್ರೆ ಏನ್ ಹೇಳ್ತೀರಿ ಮನ್ಯಾಗೆಲ್ಲ? ದಿನಕ್ಕೊಂದು ಮಾಡ್ರ ಆಗತ್ತಾವ ಇಲ್ಲಿ. ಬ್ಯಾಗ್ ಸಮೇತ ಬರ್ತೀಯಲ್ಲ ನೀನು. ಇನ್ನೊಂದ್ಸಲ ಎಲ್ಲರ ಹಿಂಗೆಲ್ಲ ಪಬ್ಲಿಕ್ ಪ್ಲೇಸ್ ನಾಗ ಕೂತು ಕುಡಿದು ಮಾಡಿದ್ರ ಎರಡ್ ಸಲ ಹೇಳ್ಬೇಕು ನಿಮ್ಗೆಲ್ಲ. ಪದೇ ಪದೇ ಮಾಡ್ತೀವಿ, ಪದೇ ಪದೇ ತರ್ತೀವಿ, ಪದೇ ಪದೇ ವಾರ ಮಾಡ್ತೀವಿ, ಪದೇ ಪದೇ ಕಾನೂನು ಕ್ರಮ ತಗೋತೀವಿ. ನಿಮ್ಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂದ್ರೆ ಏನ್ ಹೋದ್ ನಿಮಗೆಲ್ಲ? ನೀ ಏನ್ ಮಾಡ್ತೀಯಪ್ಪ ಯಜಮಾನ? ಏನ್ ಮಾಡ್ತೀಯ? ಸಾರ್ವಜನಿಕ ಪಬ್ಲಿಕ್ ಪ್ಲೇಸ್ ನಾಗ ಕೂತು ಕುಡಿಬಾರ್ದು ಅಂತ ಗೊತ್ತಿಲ್ಲ ಏನ್ರಿ ಯಜಮಾನ್ರಿ ನಿಮ್ಗೆ? ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ನಿಮ್ಗೆ ಅನ್ಸಂಗಿಲ್ಲ ನಿಮ್ಗ? ಅದು ಇಷ್ಟ ರಾತ್ರಿ ಕುಡಿತೀರಿ. ಕುಡಿದ ದಿವಸ ಗಲಾಟೆ ಏನು ಜೀವಕ್ಕೆ ಹೆಚ್ಚ ಕಡಿಮೆ ಅಂದ್ರೆ ಯಾರು ಜವಾಬ್ದಾರ ಅದಕ್ಕೆ? ಆಗ್ತಾವಲ್ಲ ಗಲಾಟೆ ಕುಡಿದ ದಿವಸ. ಎಷ್ಟೋ ಜಗಳಗಳಾಗ್ಯಾವಲ್ಲ. ನಮ್ಮ ಗಾಂಧಿ ಚೌಕನಾಗ ಸಿಕ್ಕಾಪಟ್ಟೆ ಕೇಸ್ಗಳಾಗ್ಯಾವ. ಎಷ್ಟು ಸರ ಹೇಳೋದು ನಿಮ್ಗೆಲ್ಲ? ಇನ್ನು ಅದು ಇಂಥ ತಡ ರಾತ್ರಿ ಕುಡಿತೀರಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಿ. ಆ ಬ್ರೀತ್ ಸ್ವಲ್ಪ ಏನು ಅನಿಲ್ಲ ಊದಿಸ್ರೆ ಎಷ್ಟು ಜನ ಕೊಡೋದು? ಎಷ್ಟು ಜನ ಆದ್ರೆ 2, 4, 6, 8, 10, 12, 14, 16, 17 ಜನ. ನಗ್ತಿಯಲ್ಲ ಮತ್ತೆ ನಗ್ತಿಯಲ್ಲ ಏನು ಮಿಡೋ ನೋಡ್ ನಗವನ? ಯಾಕೋ ನಗತ್ತ ನೋಡವ. ಎರಡು ಬಿಡೋ ಅನಿಲ್ ಇವಾಗ. ಮತ್ತೆ ಏನ್ ನಿನಗೇನು ಅಲ್ಲಿ ಕೊಡ್ಬೇಕಂದ್ರ ಎಲ್ಲಿ ಬೇಕಾದಲ್ಲಿ? ಕಂಟಿನ್ಯೂ ಹೋಗ್ಬೇಕು.
ಒಟ್ಟಿಗೆ ಕಂಟಿನ್ಯೂ ಬಿಡೋರು ಹೋಗಿಲ್ಲ. ಕಂಟಿನ್ಯೂ 2 ನಿಮಿಷ ಓದು, 2 ನಿಮಿಷ ಕಂಟಿನ್ಯೂ ಓದಬೇಕು. ಕಂಟಿನ್ಯೂ ಬಿಡಬೇಡ, ಕಂಟಿನ್ಯೂ ಹೋಗು, ಬಿಟ್ಬಿಟ್ಟು ಹೋಗ್ಬೇಡು. ಬರ್ರಿ ಕ್ರೈಮ್ನವ್ರು ಬರ್ಲ ಕಡೆ ಬರ್ತಾರ, ಮಾರ್ಕೆಟಿಗೆ ಬರ್ತಾರ, ಅವ್ರೆಲ್ಲ ಏನೋ ತೊಂದ್ರೆ ಆಗ್ತದೆ ಏನಿಲ್ಲ ಅನ್ನೋ ಗೊತ್ತಿಲ್ಲ. ಹಾ ಯಾವ್ದ ಎಲ್ಲಿ ಬೇಕಾದಲ್ಲಿ ಕುಡ್ದ ಕಿಶನ್ದು ನ್ಯೂಷನ್ಸ್ ಮಾಡವನ. ಕಂಟಿನ್ಯೂ ಓದಬೇಕು. ಹೆಂಗ್ ಗೊತ್ತ ತಲ್ಕೈ ಇರುತ್ತಲ್ಲ, ಕಂಟಿನ್ಯೂ ಬರ್ಬೇಕು. ಕಂಟಿನ್ಯೂಸ್ಲಿ 10 ಸೆಕೆಂಡ್ ಹೆಚ್ಚಿಗೆ ಬೇಡ. ನಾ ಊದ್ ಅಂತೀನಿ, ಕಂಟಿನ್ಯೂ ನಡಬಾರ್ದು ಬಿಡಬಾರ್ದ. ನಡವಾಕಲ್ಲ ಬಿಟ್ಟವ ಗಾಡಿ ಐತಿ ಈಗ ಕಂಟಿನ್ಯೂ ಓದ್ಬೇಕು. ಕಂಟಿನ್ಯೂ ಬಿಡಬೇಡ. ಹಂಗಲ್ಲ, ನೋಡಿಲಿ ಸ್ಲೋ ಅಲ್ಲ, ಸೆಕೆಂಡ್ ಕಂಟಿನ್ಯೂ ಓದ್ಕೋತ ಹೋಗ್ರಿ. ಎಲ್ಲ ಹೇಳಿಲ್ಲ ನಾವು ಹೊಡಿ. 10 ಸೆಕೆಂಡ್ ಊದ್ 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 ಊದ್